ಚಾಮರಾಜನಗರದಲ್ಲಿ 5 ಹುಲಿಗಳು ಪತ್ತೆ ಪ್ರಕರಣ. ಸಾಕಾನೆಗಳನ್ನು ಬಳಸಿಕೊಂಡು ಕೂಂಬಿಂಗ್ ಕೆಲಸವನ್ನ ಮಾಡಲಾಗ್ತಾ ಇದೆ. ಈಶ್ವರ ಹಾಗೂ ಲಕ್ಷ್ಮಣ ಹೆಸರಿನ ಆನೆಗಳನ್ನು ಇಲ್ಲಿ ಬಳಸಿಕೊಳ್ಳಲಾಗ್ತಿದೆ. ಸಿಸಿಟಿವಿಯಲ್ಲಿ ಒಂದು ಹುಲಿಯ ಚಲನವಲನ ಪತ್ತೆಯಾಗಿದೆ. ಅಧಿಕಾರಿ ಜೊತೆ ಸಭೆ ನಡೆಸಿದ್ದಾರೆ ಸಚಿವ ಕೆ ವೆಂಕಟೇಶ್. ಕೂಂಬಿಂಗ್ಗೆ ಎದುರಾದಂಥ ಸಮಸ್ಯೆ ಕುರಿತು ಸಮಗ್ರ ಚರ್ಚೆ ನಡೀತಾ ಇದೆ. ನೋಡಿ, ಚಾಮರಾಜನಗರ ಭಾಗದಲ್ಲಿ ಈ ಹುಲಿ ಕಾಟ ಜಾಸ್ತಿ. ಕಾಡಂಚಿನ ಜಿಲ್ಲೆ ಆಗಿರೋದ್ರಿಂದ ಅಥವಾ ಆ ಜಿಲ್ಲೆಯ ಕಾಡಿನ ಸುತ್ತ ಆ ಜಿಲ್ಲೆ ಆವರಿಸ್ಕೊಂಡಿರೋದ್ರಿಂದ ಹುಲಿ ಕಾಟ ಯಾವಾಗಲೂ ಇದ್ದೇ ಇರುತ್ತೆ. ಹುಲಿಗಳ ಚಲನವಲನ ಕೂಡ ಅಲ್ಲಿ ಕ್ಯಾಪ್ಚರ್ ಆಗಿತ್ತು ಸಿಸಿ ಕ್ಯಾಮ್ರಾದಲ್ಲಿ. ಸದ್ಯ ಅದನ್ನ ಕಾಡಾನೆಗಳನ್ನು ಬಳಸ್ಕೊಂಡು ಈಗ ಕೂಂಬಿಂಗ್ ಕೆಲಸವನ್ನ ಮಾಡಲಾಗ್ತಾ ಇದೆ. ಆ ಕೂಂಬಿಂಗ್ ಮಾಡೋದಕ್ಕೆ ಏನೆಲ್ಲ ಸಮಸ್ಯೆಗಳಿದೆ ಅನ್ನೋದ್ರ ಬಗ್ಗೆ ಸಮಗ್ರ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಇದ್ರೆ ಪಶುವೈದ್ಯರು ಕೊಡ್ತೀವಿ, ನಮ್ದೇನು ತೊಂದರೆ ಇಲ್ಲ. ಏನೀಗ 5 ಹುಲಿಗಳು ಮತ್ತು ಇಲ್ಲಿ ಆಗಾಗ ಹುಲಿಗಳು ಕಾಣಿಸ್ಕೊಳ್ತಾ ಇದೆ. ಅದ್ರ ಬಗ್ಗೆನೇ ಮೀಟಿಂಗ್ ಮಾಡೋಕ್ಕೆ ನಾನು ಬಂದಿದ್ದೀನಿ. ಈಗ ನಮ್ಮ ಅಧಿಕಾರಿಗಳನ್ನೆಲ್ಲ ಕರೆದಿದ್ದೀನಿ. ಅದರಿಂದ ಅವ್ರು ಏನು ಹೇಳ್ತಾರೆ ಕೇಳ್ತೀನಿ. ಅವ್ರ ಪ್ರಾಬ್ಲಮ್ ಏನಿದೆ ಏನು ಅಂತ ಕೇಳಿ. ಮತ್ತು ರೈತರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಜವಾಬ್ದಾರಿ. ಅದು ಅದರಿಂದ ರೈತರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಮೊದಲನೇ ಆದ್ಯತೆ. ಅದಕ್ಕೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಏನು ಹೇಳ್ತಾರೆ ಕೇಳೋದಕ್ಕೆ ಕ್ರಮ ತಗೊಳ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಅರಣ್ಯಾಧಿಕಾರಿಗಳು ಹುಲಿಗಳನ್ನು ಕಾಡಿಗಟ್ಟೋಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಕೂಂಬಿಂಗ್ ಮಾಡಬೇಕು, ಕ್ಯಾಪ್ಚರ್ ಮಾಡಬೇಕು ಅಂತ ಗ್ರಾಮಸ್ಥರು ಅಲ್ಲ, ನೋಡಿ ಅವ್ರ ಅಭಿಪ್ರಾಯ ಏನು ಅಂತ ಕೇಳ್ತೀನಿ ನಾನು. ಈಗ ನಾನೇನು ಫಾರೆಸ್ಟ್ ಆಫೀಸರ್ ಅಲ್ಲ, ಏನಿಲ್ಲ. ಅವ್ರ ಅಭಿಪ್ರಾಯಗಳು ಏನಿದೆ, ಏನು ಕಾರಣಗಳು, ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ನಮ್ಮದು ಏನಾದ್ರು ಸಲಹೆ ಇದೆ ಅವ್ರಿಗೆ ಕೊಡ್ತೀವಿ. ಅದಕ್ಕೆ ನಾವೇನು ಮಾಡಬೇಕು ಸರ್? ತಮಗೆ ಪ್ರೈಮರಿ ಇನ್ಫಾರ್ಮೇಷನ್ ಬಂದಿದೆಯಾ ಸರ್ ಅರಣ್ಯಾಧಿಕಾರಿಗಳಿಂದ? ಇಲ್ಲ, ನಾನು ಮತ್ತೆ ನಮ್ಮ ಡಿ ಸಿ ಅವ್ರ ಹತ್ರ ಮಾತಾಡಿದ್ದೀನಿ, ವಿಚಾರ ತಿಳ್ಕೊಂಡು